ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಜ್ಯೋತಿ ಬಡಿಗೇರ್. ಸೊ ತುಂಬ ದಿನ ಆದಮೇಲೆ ಊರಿಗೆ ಬಂದಿದ್ದೀನಿ. ಬನ್ನಿ ಮನೆಯಲ್ಲಿ ಯಾವ್ಯಾವ ದೇವ್ರ ಮೂರ್ತಿ ಮಾಡಿದ್ದಾರೆ, ಯಾವುದು ಇನ್ಕಂಪ್ಲೀಟ್ ಆಗಿದೆ, ಯಾವುದು ಕಂಪ್ಲೀಟ್ ಆಗಿದೆ, ಯಾವುದು ಪೇಂಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ, ಸೊ ರೆಡಿಯಾಗಿರೋ ಮೂರ್ತಿಗಳು ಎಷ್ಟಿವೆ, ಇದ್ರ ಬಗ್ಗೆ ಡೀಟೇಲ್ಸ್ನ ತಗೊಳ್ಳೋಣ. ಸೊ ನಾನು ಇಷ್ಟು ದಿನ ಹಾಕಿರೋ ಎಲ್ಲ ವೀಡಿಯೋಸ್ಗೂ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ತುಂಬ ಜನ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇವತ್ತು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾಗಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇವತ್ತು ನಾನು ಮಾತಾಡಲ್ಲ, ನಮ್ಮ ಅಣ್ಣವ್ರು ಮಾತಾಡ್ತಾರೆ. ಬನ್ನಿ ಅವ್ರೇನು ಮಾತಾಡ್ತಾರೆ ಅಂತ ಕೇಳೋಣ. ಯಾವ ಕೆಲಸ ಎಷ್ಟು ಕಂಪ್ಲೀಟ್ ಆಗಿದೆ, ಯಾವ್ಯಾವ ಮೂರ್ತಿ ಯಾವ್ಯಾವ ಊರಿಗೆ ಆರ್ಡರ್ ಬಂದಿದೆ ಅನ್ನೋ ಎಲ್ಲ ಡೀಟೇಲ್ಸ್ನ ಹೇಳ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಳಗಲಿಯಿಂದ ನಿಮ್ಮ ಪ್ರೀತಿಯ ಮೂರ್ತಿ ತಯಾರಕರಾದ ನಾಗಲಿಂಗ ಮನಪ್ಪ ಬಡಿಗೇರ್, ಹಾವೇರಿ ಜಿಲ್ಲೆ ಶಿಖರ ತಾಲೂಕು ಬೆಳಗಲಿ. ಈ ವರ್ಷದ ಒಂದು ಗ್ರಾಮದೇವಿ ಮೂರ್ತಿಯನ್ನು ಸರಿಸುಮಾರು ಒಂದು 30 ಮೂರ್ತಿಗಳನ್ನು ತಯಾರಿಸಲು ನಾನು ಈಗಾಗಲೇ ತಯಾರಿಯಲ್ಲಿದ್ದು, ಈ ಗ್ರಾಮದೇವಿ ಮೂರ್ತಿಗಳಾದಂಥ ಇಬ್ರಾಹಿಂಪುರದ ಒಂದು ಗ್ರಾಮದೇವಿ ಮೂರ್ತಿ ಮತ್ತು ಲಕ್ಷ್ಮೇಶ್ವರ ತಾಲೂಕು ಹುಲ್ಲೂರು ಗ್ರಾಮದ ಒಂದು ಗ್ರಾಮದೇವಿ ಮೂರ್ತಿ ಮತ್ತು ಇಬ್ರಾಹಿಂಪುರದ ನವಲಗುಂದ ತಾಲೂಕು ಇಬ್ರಾಹಿಂಪುರದ ಒಂದು ದುರ್ಗಾದೇವಿ ಮೂರ್ತಿ. ಈ ಗ್ರಾಮದೇವಿ ಮೂರ್ತಿ, ದುರ್ಗಾದೇವಿ ಮೂರ್ತಿ ಎರಡು ಒಂದೇ ಕಡೆಯಿಂದ ಹೋಗುವುದು. ಇಬ್ರಾಹಿಂಪುರದ್ದು ಲಕ್ಷ್ಮೇಶ್ವರ ತಾಲೂಕು ಹುಲ್ಲೂರದ ಒಂದು ಗ್ರಾಮದೇವಿ ಮೂರ್ತಿ. ಅದೇ ಥರನಾಗಿ ಒಂದು ಈ ಮೂರ್ತಿ ಕೆತ್ತನೆಯಲ್ಲಿ ಹಿಂದುಗಡೆ ಅಂದರೆ ಪ್ರವಾಳಿ ಕೆಳಗಡೆ ಈ ಒಂದು ಮೂರ್ತಿಯ ಒಂದು ದ್ವಾರಪಾಲಕರ ಚಿತ್ರ ಮೇಲುಗಡೆದ್ದು ಇವೆಲ್ಲ ಮೂರ್ತಿಯನ್ನು ಕೈಯಲ್ಲಿ ಇದು ಚೌರಿ ಹಿಡಿದ ಗೊಂಬಿ ಪ್ರಭಾವಳಿ ಕೆಳಗಡೆ ಅನೇಕ ಒಂದು ಮೂರ್ತಿಗಳನ್ನು ತಯಾರಿಕೆಯಲ್ಲಿ ತೊಡಗಿದ್ದೇನೆ. ಇವು ಸಾಕಷ್ಟು ಕೆಳಗಡೆ ದ್ವಾರಪಾಲಕರ ಮೂರ್ತಿಗಳು. ಇಬ್ರಾಹಿಂ ಇದು
ಗುಲಗಾಲ್ ಜಂಗಿ. ಕುಂದಗೋಳ ತಾಲೂಕು ಹಂಚನಾಳದ ಒಂದು ಗ್ರಾಮದೇವಿ ಮೂರ್ತಿ. ಈ ಮೂರ್ತಿಯ ಒಂದು ಅಟ್ರಾಕ್ಷನ್ ಮತ್ತು ಈ ಮೂರ್ತಿಯ ಒಂದು ಅವತಾರ ಬೇರೆ. ಸಿಂಹ ಅಡ್ಡಿರ್ತೈತಿ, ಮುಂದೆ ಕೋಣ, ದೇವಿ ಮಹಿಷಾಸುರ ಒಂದು ಅವತಾರದಲ್ಲಿ ಈಶಿಂದ ಸುತ್ತಪ್ಪ. ಇದು ಗ್ರಾಮದೇವಿ ಮೂರ್ತಿ, ಇದು ದುರ್ಗಾದೇವಿ ಮೂರ್ತಿ. ಅದೇ ಊರು ಹಂಚನಾಳ ಗ್ರಾಮದ ಒಂದು ದುರ್ಗಾದೇವಿ ಮೂರ್ತಿ, ಗ್ರಾಮದೇವಿ ದುರ್ಗಾದೇವಿ. ಅಂದ್ರೆ ಸುಮಾರು ಒಂದು 5ರಿಂದ 6 ಮೂರ್ತಿಗಳು ಈಗಾಗಲೇ ತಯಾರಾಗಿದ್ದು. ಮತ್ತು ಒಂದು ಮೂರ್ತಿ ಅಮರಗೋಳ, ಹುಬ್ಬಳ್ಳಿ ತಾಲೂಕು ಅಮರಗೋಳ ದೇವಿ ಮೂರ್ತಿ ಈಗಾಗಲೇ ಬಣ್ಣಕ್ಕೆ ತಯಾರಾಗಿದ್ದು ಎಲ್ಲವನ್ನು ಫಿಟ್ಟಿಂಗ್ ಈಗಾಗಲೇ ತಯಾರು ಮಾಡಿದ್ದೇವೆ. ಮತ್ತು ಮುಂದೆ ಒಂದು ಹುಬ್ಬಳ್ಳಿ ತಾಲೂಕು ರೆವಡ್ಯಾಳದ ಗ್ರಾಮದೇವಿ ಮೂರ್ತಿ. ಅದೇ ಥರನಾಗಿ ಹುಬ್ಬಳ್ಳಿ ಗ್ರಾಮದ ದುರ್ಗಾದೇವಿ ಈಗಾಗಲೇ ನಾವು ಇದನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಜೋಡಣೆಯಲ್ಲಿ ಕಾರ್ಯಕ್ರಮ ಚಲುವಾಗಿದೆ. ನೆಕ್ಸ್ಟ್ ಧಾರವಾಡದ ಕ್ಯಾರ್ಕೊಪ್ಪದ ಒಂದು ದುರ್ಗಾದೇವಿ ಮೂರ್ತಿ. ಧಾರವಾಡದ ಒಂದು ದ್ಯಾಮಮ್ಮನ ಮೂರ್ತಿ, ಕ್ಯಾರ್ಕೊಪ್ಪದ ದ್ಯಾಮಮ್ಮನ ಮೂರ್ತಿ. ಮತ್ತು ಇವೆಲ್ಲ ಬಿಜಾಪುರ, ಬಾಗಲಕೋಟೆ ಅನೇಕ ಮೂರ್ತಿಗಳು. ಇದು ಯಾವರು? ಈ ಮೂರ್ತಿ ಇಳಕಲ್ಲದ ಗೊಂಡ್ಯಾಳ ಗ್ರಾಮದ ಗ್ರಾಮದೇವಿ ಮೂರ್ತಿ. ಈ ಒಂದು ಗ್ರಾಮದೇವಿ ಮೂರ್ತಿ ಶಿವಪುರ ಗೋಕಾಕ್ ತಾಲೂಕು ಶಿವಪುರದ ಗ್ರಾಮದೇವಿ. ಈಗ ಈ ಸದ್ಯ ಈ ಗ್ರಾಮದೇವಿ ಮೂರ್ತಿಗಳು 1 2 3 4 5 6 7 8 ಮೂರ್ತಿ 9 ಮೂರ್ತಿ ಈಗ ಸದ್ಯ ತಯಾರಿಯಲ್ಲಿ ತೊಡಗಿದ್ದು ಈ ಕೆಲಸಕ್ಕೆ ಪಾಲಿಸ್ ತಿಕ್ಕೋದು, ಜೋಡಣೆ ಮಾಡೋದು, ಪೇಂಟಿಂಗ್ ಮಾಡೋದು, ಕೈ ಖರೀದಿ ಮಾಡೋದು. ಮುಧೋಳ ತಾಲೂಕು ಗುಲಗಾಲ್ ಜಮಗಿಯ ಗ್ರಾಮದೇವಿ ಕುದುರೆ, ಮೆತ್ತಿಗಟ್ಟಿ ಗ್ರಾಮದ ಶಿವ. ಇವೆಲ್ಲ ಕೈಗಳು ಪೇಂಟಿಂಗ್ ಮಾಡುವ ಸಂದರ್ಭದಲ್ಲಿ. ಲಕ್ಷ್ಮೇಶ್ವರ ತಾಲೂಕು ಗ್ರಾಮದ 2 ಗೊಂಬೆಗಳು ಆ ಕಡೆ ಈ ಕಡೆ ಸೈಡ್. ದೇವಿ ಕೈ. ಈ ಗ್ರಾಮದೇವಿ ಮೂರ್ತಿಯ ಒಂದು ತಯಾರಿಕೆಯಲ್ಲಿ ಮೊದಲನೇದಾಗಿ ಆ ಗ್ರಾಮದ ಸದ್ಭಕ್ತರಲ್ಲಿ ಹೋಗಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ದೇವಿ ಮೂರ್ತಿಯನ್ನು ಹೊಂದಿಸ್ಕೊಂಡು ಅದೇ ಥರನಾಗಿ ಮದ್ದಿನ ಹಳೆ ಮೂರ್ತಿ ಇದ್ರೆ ಅದೇ ಸೇಮ ಮಾಡ್ತೀವಿ. ಬೇರೆ ಮೂರ್ತಿ ಏನಾದರೂ ವಿಭಿನ್ನವಾದ ಮೂರ್ತಿ ಬೇಕಂದ್ರೆ ಅದೇ ಬೇರೆ ಥರ ಮೂರ್ತಿ ಆದ್ರೂ ಮಾಡ್ತೀವಿ. ಈ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಶಿವನಿ ಮೂರ್ತಿ, ಈ ದೇವಿ ಮೂರ್ತಿ ಏನೈತಲ್ಲ ಈಗ ಪೂರ ಶಿವನಿ ಮೂರ್ತಿ. ಇಲ್ಲಿ ಬರುವಂಥದ್ದು ಒಂದು ರಕ್ತ ಭೂತಾಳ ಕಟ್ಟಿಗೆಯನ್ನು ಇದ್ರೊಳಗೆ ಹಾಕ್ತೀವಿ. ಮತ್ತು ಈ ಅಂಕಿ ಕಟ್ಟಿಗೆಯನ್ನು ಹಾಕ್ತೀವಿ, ಗಂಧದ ಆಯುಧಗಳನ್ನು ಹಾಕ್ತೀವಿ. ಮತ್ತು ಇದೇ ರೀತಿ ಸಾಗವಾನಿದು ಪ್ರಭಾವಳಿ ಕೆಳಗಿನ ಗದ್ದಿಗೆ ಇವೆಲ್ಲ ಮಾಡಿಬಿಟ್ಟು ಅವರ ಒಂದು ಮೂರ್ತಿಯ ತೋರಿಸಿ ನಂತರ ಈ ಮೂರ್ತಿಯನ್ನು ಪೇಂಟಿಂಗ್ ಮಾಡಿ ಆ ಗ್ರಾಮಸ್ಥರಿಗೆ ಮೂರ್ತಿಯನ್ನು ಒಪ್ಪಿಸ್ತೇವೆ. ಆ ಗ್ರಾಮಕ್ಕೆ ಹೋಗಿ ಗಡಿ ಕಾರ್ಯಕ್ರಮದಲ್ಲಿ ಆ ದೃಷ್ಟಿಯನ್ನು ಬರೆದುಕೊಟ್ಟು ತದನಂತರ ಆ ಮೂರ್ತಿಯ ಒಂದು ಪೂಜಾ ಕಾರ್ಯಕ್ರಮವನ್ನು ಸಾಧ್ಯವಾಗಿ ಆ ಊರಿನ ಗ್ರಾಮದ ಹಿರಿಯರು ನಿರ್ವಹಿಸ್ತಾರೆ. ಒಂದು ಒಳ್ಳೆಯ ಶುಭ ದಿನ ನೋಡಿ ಒಂದು ಅಂಕಿ ಹಾಕೋ ಕಾರ್ಯಕ್ರಮ ಮಾಡಿಕೊಂಡು ಜಾತ್ರೆ ಕಾರ್ಯಕ್ರಮಕ್ಕೆ, ಚೌತಿ ಮನೆ ಕಟ್ಟಿ ಕಾರ್ಯಕ್ರಮಕ್ಕೆ, ಗಡಿ ಕಾರ್ಯಕ್ರಮಕ್ಕೆ, ಉಡಿ ತುಂಬೋ ಕಾರ್ಯಕ್ರಮ, ಪ್ರತಿಷ್ಠಾಪನೆ ಇವೆಲ್ಲ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ತಾರೆ. ಈ ಮೂರ್ತಿಯನ್ನು ಸರಿಸುಮಾರು ಒಂದು
ಬಿಫೋರ್ ಅಂದರೆ 5-6 ತಿಂಗಳ ಮುಂಚೆನೇ ಕೊಟ್ಟಿದ್ರು. ಅಲ್ಲಿ ನಾವು ಒಂದು 9 ಮೂರ್ತಿ, 10, 11, 12, 13, 14 ಟೋಟಲ್ ಆಗಿ 15 ಮೂರ್ತಿಗಳು ಈಗಾಗಲೇ ಸಿದ್ಧವಾಗಿದ್ದು, ಇನ್ನೂ 15 ಮೂರ್ತಿಗಳನ್ನ ನಾನು ಈಗಾಗಲೇ ತಯಾರಿಸಬೇಕಾಗಿದೆ. ನನಗೆ ಸುಮಾರು ಇನ್ನು 1-2 ತಿಂಗಳ ಕಾಲ ಅವಕಾಶ ಇದೆ. ಇನ್ನೂ 15 ಮೂರ್ತಿಗಳನ್ನು ನಾನು ಮಾಡಿ ಮುಟ್ಟಿಸಬೇಕು. ಅಂದರೆ ಈ ವರ್ಷದ 2024ರ ಅವಧಿಯಲ್ಲಿ 4ನೇ ತಿಂಗಳವರೆಗಿನ ಅಂತಂದ್ರೆ ಸುಮಾರು 30 ಮೂರ್ತಿಗಳನ್ನು ಕೊಡಲೇಬೇಕು. ನಿಮಗೆ ಯಾವುದಾದ್ರೂ ಊರ ಹೆಸರು ನೆನಪಿದ್ರ ಇಷ್ಟು ದಿನ ಮಾಡಿದ ದೇವ್ರ ಮೂರ್ತಿ ಊರ ಹೆಸರು ಹೇಳ್ತೀರಿ? ನಮಗೆ ಸುಮಾರು ಕಲಘಟಗಿ ತಾಲೂಕು 30 ಮೂರ್ತಿ 40 ಮೂರ್ತಿ ಮಾಡೀನಿ ಕಲಘಟಗಿ ತಾಲೂಕು. ಮತ್ತು ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಕಾರವಾರ, ಸಿಂಧನೂರು, ರಾಯಚೂರು, ಮುಧೋಳ, ಹುಬ್ಬಳ್ಳಿ, ಪೂರ, ಗಾಮನಗಟ್ಟಿ 2, ವೀರಾಪುರ 2, ಬೆಂಗೇರಿ 2, ಅಮರಗೋಳ 2, ಮತ್ತು ರೆವಡ್ಯಾಳ 2, ಗೋಕಲ್ 2. ಹುಬ್ಬಳ್ಳಿ ಒಳಗೆ ಮಾಡ್ತಕ್ಕಂಥ ಮೂರ್ತಿ 20 ಮೂರ್ತಿಗಳನ್ನು ಹುಬ್ಬಳ್ಳಿಯಲ್ಲಿ ಮಾಡಿಕೊಟ್ಟಿದ್ದೀನಿ. ರಥದೇವಿ, ಕಾಮಣ್ಣ, ಲಕ್ಷ್ಮೀ ಮುಖ, ಲಕ್ಷ್ಮೀ ಕಂಬ, ಇನ್ನಿತರ ಅನೇಕ ಮೂರ್ತಿಗಳನ್ನು ನಾನು ಈ ದೇವಿ ಕೆಲಸದಲ್ಲಿ ತೊಡಗಿದ್ದೇನೆ. ಸುಮಾರು ನಮ್ಮ ಅಜ್ಜನ ಕಾಲದಿಂದ ಈ ಕೆಲಸವನ್ನು ನಾವು ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಸಾಕಷ್ಟು ಜನ ನಮ್ಮೂರಿಗೆ ಆಗಮಿಸಿ ಬಿಫೋರ್ 1 ವರ್ಷದ ಮುಂಚೆನೇ ಈ ಮೂರ್ತಿಯ ಒಂದು ಆರ್ಡರ್ನ ನಮಗೆ ಕೊಡ್ತಾರೆ. ಆ ದೇವಿ ಮೂರ್ತಿಗಳನ್ನು ಸಾಂಗವಾಗಿ ಮಾಡಿಕೊಡ್ತೇನೆ. ನಮ್ಮೂರಿನ ಗ್ರಾಮ ದೇವಿಯ ಒಂದು ಕೃಪಾ ಕಟಾಕ್ಷ ಮತ್ತು ಜಗದ್ಗುರು ಪತ್ತಿನೇಶ್ವರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಸಾಕಷ್ಟು ನಮಗೆ ಐತಿ. ಅವರ ಒಂದು ಸನ್ನಿಧಿಯಲ್ಲಿ ಈ ಕೆಲಸವನ್ನು ನಮ್ಮ ಬೆಳಗಲಿ ಗ್ರಾಮದ ನಾವು ಈ ಕೆಲಸವನ್ನು ಮಾಡ್ತೀವಿ. ಮುಂದೆ ಆಗುವಂಥ ಜಾತಿಗಳು, ಈ ವರ್ಷದ ಮುಂದೆ ಆಗುವಂಥ ಜಾತಿಗಳ ಲಿಸ್ಟ್ ಹೇಳ್ಬೇಕಾದ್ರೆ ಇಬ್ರಾಹಿಂಪುರ 2 ಮೂರ್ತಿಗಳು, ನವಲಗುಂದ ತಾಲೂಕು, ಲಕ್ಷ್ಮೇಶ್ವರ ತಾಲೂಕು ಹುಲ್ಲೂರು, ಕುಂದಗೋಳ ತಾಲೂಕು ಹಂಚಿನಾಳ 2, ಗೋಕಾಕ್ ತಾಲೂಕು ಶಿವಪುರ 2, ಮುಧೋಳ ತಾಲೂಕು ಗುಲಗಾಜಂಗಿ 2, ಮತ್ತೇನೆಂದರೆ ಇಳಕಲ್ ತೊಂಡಿಯಾಳ ಗ್ರಾಮ ಇಳಕಲ್ನೊಳಗೆ, ಮತ್ತು ಕುಷ್ಟಗಿ ತಾಲೂಕು ಯಲಬುರ್ತಿ, ಬ್ಯಾಡಗಿ ತಾಲೂಕು ಮಲ್ಲೂರು, ಅಂದ್ರಿಗಿ, ಮತ್ತೇನಂದ್ರೆ ಕಬನೂರು, ಚೆಬ್ಬಿ, ಹಳ್ಳಿಕಟ್ಟಿ, ಮೆತ್ತಿಗಟ್ಟಿ, ಇನ್ನೂ ಅನೇಕ ಮೂರ್ತಿಗಳು ಈ ವರ್ಷದಲ್ಲೇ ಪ್ರತಿಷ್ಠಾಪನೆ ಆಗುವಂಥ ಮೂರ್ತಿಗಳು. ಭಾಳಷ್ಟು ಪರಿಶ್ರಮ ಇದೆ. ಆ ಪರಿಶ್ರಮ, ಒತ್ತಡ, ಪ್ರೆಷರ್ ಭಾಳ ಇದೆ. ಸಾಕಷ್ಟು ತೊಂದರೆನೂ ಹಂಗೆ ಇದೆ. ಆದರೂ ಕೂಡ ಈ ಗ್ರಾಮದೇವಿ ಮೂರ್ತಿಯ ಕೆಲಸದಲ್ಲಿ ಯಾವುದೇ ರೀತಿ ಹಿಂದು ಸರಿಲಾರದೇ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಇವತ್ತಿಗೂ ಕೂಡ 20 ವರ್ಷದ ನನ್ನ ಸರ್ವಿಸು, ನಮ್ಮ ತಂದೆಯವರ ಒಂದು ಸುಮಾರು 40 ವರ್ಷ ನಮ್ಮ ಅಜ್ಜಾರು ಮಾಡ್ತಿದ್ರು. ಅದರಿಂದ ಇವತ್ತಿನವರೆಗೂ ಕೂಡ ಮಾತು ಕೊಟ್ಟಂಥ ಡೇಟ್ ಟೈಮಿಂಗ್ ಎಂದೂ ಮಿಸ್ ಮಾಡಿಲ್ಲ, ಎಂದೂ ತಪ್ಪಿಸಿಲ್ಲ. ಒಂದು ಜಾತ್ರೆನೂ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಅಷ್ಟು ಅವರ ಗುರುಗಳು ಯಾರು ಅವ್ರ ಊರು ಗ್ರಾಮಸ್ಥರಿಗೆ ಹೇಳ್ತಾರೆ ಅದೇ ಟೈಮ್ಗೆ ನಾವು ಗ್ರಾಮದೇವಿನ ಮುಟ್ಟಿಸೇವಿ ಅನ್ನೋಂಥ ಅಭಿಪ್ರಾಯನ ಇವತ್ತಿನ ದಿವಸದಲ್ಲಿ. ಪೇಂಟಿಂಗಿನ ವಿಶೇಷತೆ ನಮ್ದು ಪೇಂಟಿಂಗ್ ಭಾಳ ಇಂಪಾರ್ಟೆಂಟಿಗೆ ಐತಿ. ನಮ್ಮದು ಪೇಂಟಿಂಗ್ ಯಾವ ಥರ ಐತೆ ಅಂತಂದ್ರೆ, ಇದರಲ್ಲಿ ಗದಗ ವಿಜಯ ಕಲಾ ಮಂದಿರದಲ್ಲಿ ನಮ್ಮ ತಮ್ಮ ಶಾಲೆ ಕಲಿತಿದ್ದ. ಒಂದು 5 ವರ್ಷ ಕೋರ್ಸ್ ಅಲ್ಲೇ ವಿಜಯ ಕಲಾ ಮಂದಿರದಲ್ಲೇ ನಮ್ಮ ರವಿ ಬಡಿಗೇರ್ ಅಂತೇಳಿ ನಮ್ಮ ತಮ್ಮರ ಶಾಲೆ ಕಲಿತಿದ್ರು. ಅವರು ಬೆಂಗಳೂರಲ್ಲಿ ಒಂದು ಆಫೀಸ್ನಲ್ಲಿ ಸುಮಾರು ವರ್ಷಗಳ ಕಾಲ ತಮ್ಮ ಆಫೀಸ್ ವರ್ಕ್ ಅಲ್ಲೇ ಮುಗಿಸಿದ್ರು. ತದನಂತರ ಅವರಿಗೆ ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟಿಂಗ್ ಆಯಿತು. ಅಂದರೆ ಮುರಾರ್ಜಿ ಸ್ಕೂಲ್ಗೆ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಆಗಿದ್ದು. ಮತ್ತು ನಮ್ಗೆ ತಮ್ಮ ಬಿಡುವಿನ ಟೈಮ್ನಲ್ಲಿ ನಮಗೆ ಸಾಕಷ್ಟು ಇದರ ಒಳಗೆ ಒತ್ತಡ ಕೊಟ್ಟು ಈ ಪೇಂಟಿಂಗ್ ಕೆಲಸವನ್ನು ಅವರು ಮಾಡ್ತಾರೆ. ಗ್ರಾಮದೇವಿ ಮೂರ್ತಿ ಪೇಂಟಿಂಗ್ ಏನೋ ಇದ್ದರೂ ನಮ್ಮ ಬ್ರದರ್ ಅವ್ರಿಗೆ ಭಾಳ ಇದು ಅನುಕೂಲ ಐತಿ. ಯಾಕಂದ್ರೆ ಅದರಲ್ಲಿ ಅಗದಿ 5 ವರ್ಷದ ಕಾಲ ಸರ್ವಿಸ್ ಆಗಿದ್ದರಿಂದ ಪೇಂಟಿಂಗ್ ಭಾಳ ಇಂಪಾರ್ಟೆಂಟಿಂಗ್, ನಾವು ಪೇಂಟಿಂಗಿಗೆ ಮಹತ್ವವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಈ ನಮ್ಮ ತಂದೆಯವರ ಸಹಾಯ ಆಗಲಿ, ನಮ್ಮ ಮನೆಯವರ ಎಲ್ಲರೂ ಸಹಾಯ ಆಗಲಿ, ನನಗೆ ಭಾಳ ಒಂದು ಅತ್ಯುತ್ತಮವಾದ ಕೆಲಸವನ್ನು
ಮಾಡಿದ್ದೇನೆ. ಇನ್ನೊಂದು ನಿಮಗೆ ಸಂದೇಶವನ್ನು ತಿಳಿಸುವುದೇನೆಂದರೆ, ಯಾವುದೇ ಊರಾಗಲಿ, ಯಾವುದೇ ಗ್ರಾಮವಾಗಲಿ, ಯಾವುದೇ ಜಿಲ್ಲಾ ಆಗಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಆಗಲಿ, ತಮ್ಮ ಊರಿನ ಗ್ರಾಮದೇವಿ ಆಗಲಿ, ದುರ್ಗಾದೇವಿ ಆಗಲಿ, ಇನ್ನಿತರ ಯಾವುದೇ ಒಂದು ಕಟ್ಟಿಗೆ ಮೂರ್ತಿ ಪೇಂಟಿಂಗ್ ಮಾಡೋದಾಗಲಿ ಅಥವಾ ಹೊಸದಾಗಿ ತಯಾರಿಸೋದಾಗಲಿ ಅದ್ಯಾವುದು ಇದ್ರೆ ನನಗೆ ತಿಳಿಸ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ನಾಗಲಿಂಗ ಮಾನಪ್ಪ ಬಡಿಗೇರ್, ಹಾವೇರಿ ಜಿಲ್ಲೆ, ಶಿಗ್ಗಾಂವ್ ತಾಲೂಕು, ಬೆಳಗಲಿ, 8105661409 8105661409 ಈ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಮೂರ್ತಿಗಳ ಯಾವುದೇ ರೀತಿಯಾಗಿ ಭಿನ್ನವಾಗಿದ್ದರೂ ಕೂಡ ಆ ಮೂರ್ತಿ, ಹಳೆಯ ಮೂರ್ತಿ ವಸ್ತುಗಳನ್ನು ಭಿನ್ನವಾಗಿದ್ದನ್ನು ತೆಗೆದು ಆ ಹೊಸ ಸಾಮಾನು ಅದಕ್ಕೆ ಹಾಕಿ ರಿಪೇರಿ ಮಾಡಿ ಪೇಂಟಿಂಗ್ ಮಾಡಿ ಕೊಡ್ತೇನೆ. ಮತ್ತು ಹೊಸದಾಗಿ ಏನಾದರೂ ಇದ್ರೆ ನನಗೊಂದು ವರ್ಷದಲ್ಲೇ ಆರ್ಡರ್ ಕೊಡಬೇಕು. ಯಾವುದೇ ಥರನಾಗಿ ಇದರೊಳಗೆ ನಾವು ಪ್ಯಾಚ್ ವರ್ಕ್ ಕಿರ್ಕೋಚ್ ಏನಿಲ್ಲ, ಕ್ಲೀನಾಗಿ ನಿಮ್ಮ ಮೂರ್ತಿಯನ್ನು ಮಾಡಿ ತದನಂತರ ನಿಮಗೆ ಪೇಂಟಿಂಗ್ ಬಂದು ನೋಡಿದ ಓಕೆ ನಮ್ಗೆ ಆಗಲಿ ಪೇಂಟಿಂಗ್ ಮಾಡಿರಿ ಅಂದಿಂದ ನಾವು ಪೇಂಟಿಂಗ್ ಚಾಲು ಮಾಡಿ ನಿಮ್ಗೆ ವಾಪಸ್ತೀವಿ. ಇವತ್ತಿನವರೆಗೂ ಸಾಕಷ್ಟು ಸಲ ನಾನು ವಿಡಿಯೋದಲ್ಲಿ ಕಾಣಿಸ್ಕೊಳಂಗಿಲ್ಲ, ಆದರೂ ಕೂಡ ನನ್ನ ವಿಡಿಯೋ, ನನ್ನ ಫೋಟೋ ಆಗಲಿ, ನನ್ನ ವಿಡಿಯೋ ಆಗಲಿ ಯಾರಾದರೂ ನನ್ನ ನೋಡಿದವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೋಗಿದ್ದೀವಿ ನಾವು ಫಸ್ಟ್ ಅಲ್ಗಟ್ಟಿಗೆ ಹೋದ್ರೆ ಅವರು ಇಲ್ಲಿಗೆ ಯಾಕೆ ಕಳ್ಸಿದ್ರು, ಇಲ್ಲ ನೀವು ಸೀದಾ ಬೆಳಗಲಿ ಹೋಗ್ರಿ ಅಂತೇಳಿ ಒಬ್ರು ಇವ್ರ ಫೋನ್ ನಂಬರು ಇದನ್ನ ಕೊಟ್ಟ ಇಲ್ಲಿ ಬಂದು ನಾವು ಮಾಡ್ತೇವ್ರಿ. ಇದನ್ನ ನಾವು ಬಂದದ್ದು ಧಾರವಾಡದಿಂದ ರೀ, ಮತ್ತೆ ಧಾರವಾಡದ ಉಪ್ಪಿನ ಬಿಡಿಗೇರಿ ಗುರುಗಳು ಬಂದಾರ ಇಲ್ಲಿ ಸ್ವಾಮಿಗಳು. ಏನ್ ಅನ್ಸುತ್ತೆ ಅವ್ರ ಕೆಲಸದ ಇವ್ರ ಕೆಲಸದ ಅಗದಿ ನಂಬರ್ 1 ಕೆಲಸ ಮಾಡ್ತಾರ್ರಿ. ಮತ್ತ ಅದ್ರ ಬಗ್ಗೆ ಏನು ಒಟ್ಟ ಇಷ್ಟು ಕೆಲಸ ಮಾಡ್ಯಾರಲ್ರಿ, ಒಂದು ಕೆಲಸಕ್ಕೂ ಯಾರು ಒಂದು ಹೆಸರಿಟ್ಟಿಲ್ಲ. ಒಳ್ಳೆ ಇವ್ರದ್ದು ಇದದ, ದೇವ್ರು ಇನ್ನೂ ಇವ್ರಿಗೆ ಹೆಚ್ಚಿನ ಈ ಶಕ್ತಿಯನ್ನು ಕೊಡ್ಲಿ. ಈ ಕುಶಲಕರ್ಮಿ ಅವ್ರಿಗೆ ಏನೈತಲ್ಲ, ಇವ್ರ ಬಡಿಗೇರವ್ರ ದೊಡ್ಡ ಒಂದು ಕೊಡುಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಯಾಕೆನದಾದ್ರೆ ಈ ವಿಶ್ವಕರ್ಮದ ವಂಶಸ್ಥರು ಅವರು. ಹೌದು, ವಿಶ್ವಕರ್ಮ ಇಡೀ ಪ್ರಪಂಚನೇ ಭೂಮಿನೇ ಸೃಷ್ಟಿ ಮಾಡಿರುವಂತದ್ದು. ಹೌದು. ಹಿಂಗಾಗಿ ರಕ್ತಗತವಾಗಿ ಅದು ಬಂದಂತ ಇದು ಸುಮಾರು ಎಷ್ಟು ವರ್ಷ ಆತ್ರಿ ನೀವು? ನಮ್ಮ ತಂದೆಯವ್ರ ಕಾಲದಿಂದ, ನಮ್ಮ ಅಜ್ಜಾರ ಕಾಲದಿಂದ ಮಾಡ್ತಿದ್ರು. ಅಜ್ಜಾರು ಮೂರ್ತಿ ಮಾಡ್ಕೊಂತ ಬರ್ತಿದ್ರು, ಅಪ್ಪಾರು ಮಾಡ್ಕೊಂತ ಬಂದ್ರು, ಅಪ್ಪಾರಿಂದ ನಾ ಮಾಡ್ಕೊಂತ ಬಂದೇನೆ. ಈಗ ನಿಮ್ ಮಗನೂ ರೆಡಿ ಆಗ್ಯಾರ, ಅವರು ತಯಾರಾಗ್ಯಾರ. ನೀವು ಬಂದಾಗ ಸಣ್ಣವಿದ್ದ, ಅವಾಗ ಇನ್ನು ಬಹಳ ಚಿಕ್ಕವಿದ್ದ. ಕೆಲವೊಂದ್ ಏನೋ ಇದನ್ನ ಮಾಡ್ತಿದ್ರು ಅವಂಗ ಮಾಡಕ. ಕ್ಯಾರ್ಕೊಪ್ಪ ಗ್ರಾಮಕ್ಕೆ ಇವು ದೇವತೆಯರ ಸಲುವಾಗಿ ಇಲ್ಲಿ ಬಂದಿದ್ರು ಜಾತ್ರಾ ಮಹೋತ್ಸವಕ್ಕೆ. ಮೂರ್ತಿ ಮಾಡ್ಬೇಕಂತ ಮಾಡಿಲ್ಲ ಅವರು, ಭಕ್ತಿಯಿಂದ ಶ್ರದ್ಧಾದಿಂದ ಏನು ಮಾಡಿದಾರಲ್ಲ ಅದು ಮಾಡಿದ್ದನ್ನ ಇಷ್ಟ ಭಾಳ ಸುಂದರವಾಗಿ ಕಾಣ್ಲಿಕ್ಕೆ ಸಾಧ್ಯ. ಇನ್ನೊಂದು ಪೂರ ಪೇಂಟ್ ಕೂಡ ಆಗಿಲ್ಲ, ಆದ್ರೂ ಭಾಳ ಚಂದ ಕಾಣ್ತದ, ಭಾಳ ಚಂದ ಆಗೈತೆ. ನಮಗೆ ಕಾರ್ಕಪ್ ಹಿರಿಯರಿಗೆ ಆತು ಬಂದಾರ ಭಾಳ ಖುಷಿ ಅನಿಸ್ತು. ಯಾಕಂದ್ರೆ ನಾವು ಫೋಟೋದೊಳಗೆ ನೋಡಿದ್ದೀವಿ ಅವನ್ನೆಲ್ಲ, ಲೈವ್ ಆಗಿ ಬಂದು ನೇರವಾಗಿ ಬಂದು ನೋಡ್ಬೇಕು. ಅದಕ್ಕೆ ಅದನ್ನ ಗದ್ದಿಗೊಳಿಸೋ ವಿಚಾರವಾಗಿ ನಮ್ಮ ಮೂರು ಹಿರಿಯರೆಲ್ಲ ನಾವೆಲ್ಲ ಕೂಡಿದಾಗ ಹಂಗಾರೆ ಮೂರ್ತಿ ಒಂದ್ಸಾರಿ ನೋಡ್ಕೊಂಬೋದು, ಎಷ್ಟು ಗದ್ದಿಗೆಯನ್ನು ಕಟ್ಟಬೇಕು ಅನ್ನೋ ಒಂದು ಇದ್ರ ವಿಚಾರಕ್ಕೆ ಬಂದಾಗ ಇದು ಸಡನ್ ಆಗಿ ಅವರು ಮೂರ್ತಿ ಮಾಲಕರಿಗೆ ಫೋನ್ ಮಾಡೋರು ಅಂತ ಫೋನ್ ಮಾಡಿದ್ರು, ಬರ್ತೇವೆ ಇವತ್ತು ನಮ್ಮ ಇದಕ್ಕೆ ಅಂತೇಳಿ. ಆಯ್ತಪ್ಪ ಬರ್ರಿ, ನಾವು ಅದನ್ನ ಏನು ತಮಗೆ ಏನು ಬೇಕು ಅದನ್ನ ಹೇಳ್ತೇವೆ ಅಂತ ಅವರು ಹೇಳಿದ್ರು. ಹೀಗಾಗಿ ನಾವು ಇಲ್ಲಿ ಬಂದ್ವಿ ಇವತ್ತು.
ಸೊ ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಅಣ್ಣವ್ರು ಮಾತಾಡಿರೋದು. ಎಷ್ಟು ಮೂರ್ತಿಗಳು ರೆಡಿ ಇದೆ, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ, ಪೆಂಡಿಂಗಲ್ಲಿದೆ. ಆಮೇಲೆ 2024ರಲ್ಲಿ ಎಷ್ಟು ಜಾತ್ರೆಗಳಿವೆ, ಇನ್ನೂ ಎಷ್ಟು ಮೂರ್ತಿಗಳನ್ನು ಅವರು ರೆಡಿ ಮಾಡಬೇಕು ಅಂತ. ಅವ್ರು ಬಿಡುವಿನ ಟೈಮಲ್ಲಿ ನಮಗೆ ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಈ ವಿಡಿಯೋನ ಮಾಡುವಾಗ ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ, ಖುಷಿ, ನಾವು ಈ ಥರ ಕೆಲಸ ಮಾಡ್ತಿದ್ದೀವಿ ಅನ್ನೋ ಹೆಮ್ಮೆ. ತುಂಬ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಆದರೆ ಈ ಕೆಲಸ ಮಾಡೋದ್ರಲ್ಲಿರೋ ತೃಪ್ತಿ ಬೇರೆ ಯಾವುದ್ರಲ್ಲೂ ನಮಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಯವಿಟ್ಟು ನಿಮ್ಗೇನು ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.